ಅಮ್ಮ ನೀನು ಹೇಳೋದೆಲ್ಲ ನಿಜನೇನೆಯಾ? ಹಂಗಾರೆ ಆ ಸೌಮ್ಯ ನನ್ನ ಅಪ್ಪ ಅಂತ ಒಪ್ಕೊಬಿಟ್ಟವಳ? ಒಪ್ಕೊಂಡ್ಲೇಬೇಕಲ್ವೇನ್ಲ? ಹೇಳಿರೋದು ಯಾರು? ನಾನು ಹೇಳಿದ್ಮೇಲೆ ಒಪ್ಕೊಂಡಿದ್ದಂಗೆ ಇತ್ತಾಳ. ನಾನಂತೂ ಚೆನ್ನಾಗಿ ನಯಸ್ ಮಾಡ್ಬಿಟ್ಟು ಹೇಳ್ಬಿಟ್ಟಿದ್ದೀನಿ ಕಣ್ಲ. ನಾನೇ ನಿಮ್ಮ ಅಜ್ಜಿ ನಿಮ್ಮ ಅಪ್ಪ ರಂಗ ಮನೆಯಾಗವನೇ ಅಂತ ಹೇಳ್ಬಿಟ್ಟಿದ್ದೀನಿ. ಅದಕ್ಕೆ ಅಜ್ಜಿ ನಾನು ನೋಡ್ಬೇಕಜ್ಜಿ ಅಂತಂದು ಮನೆ ಅಡ್ರೆಸ್ನು ಹೇಳ್ಬಿಟ್ಟಿದ್ದೀನಿ. ಹುಡಿಕೊಂಡು ಬತ್ತಾಳೆ ಅನ್ನಿಸ್ತದೆ ಕಣ್ಲ. ಅಡ್ರೆಸ್ ಎಲ್ಲ ಹೇಳ್ಬಿಟ್ಟಿವ್ನಿ, ಗ್ಯಾರಂಟಿ ಹುಡುಕ ಬತ್ತಾಳೆ. ನೀನಷ್ಟೇನಿಯಾ ಮಗಳ ಮೇಲೆ ಶಾನೆ ಪಿರುತಿ ಐತೆ ಅನ್ನಂಗೆ ಮಗಳೇ ಅಂತ ಹೇಳ್ಬಿಟ್ಟು ಖುಷಿಯಾಗಿ ಮಾತಾಡ್ಸು ಸರಿನಾ? ನೋಡ್ಲಾ, ಏನೋ ಒಂದು ದಾರಿ ಹುಡುಕಬೇಕು, ಇಲ್ಲ ಅಂದರೆ ಆಗಕ್ಕಿಲ್ಲ. ನಮ್ಮ ಜೀವನದಾಗೆ ಏನೋ ಇಲ್ಲಿ ಗಂಟ ತೊಳ್ಕೊಂಡು ಬಂದ್ಬಿಟ್ಟಿದ್ದೀವಿ, ಇನ್ನೊಂದು ಚೂರು ದೂರ ತೊಳ್ಕೊಂಡೋದ್ರೇನು ಬ್ಯಾಡ ಅನ್ನಕ್ಕಿಲ್ಲ ಅಲ್ವೇನ್ಲ ದೇವರು? ಹ್ಞೂ ಕಣಮ್ಮ, ಸರಿ ಕಣಮ್ಮ, ನೀನು ಹೇಳ್ದಂಗೆ ಏನಿಯ ಮಾಡ್ತೀನಿ, ನೈಸ್ ಮಾಡೇ ಮಾಡ್ತೀನಿ. ನೋಡ್ತಾ ಇರು, ಅವಳು ನೋಡಿ ಕಳೆದೋಗ್ಬಿಡ್ಬೇಕು. ನಮ್ಮ ಅಪ್ಪ ಏನಪ್ಪ ಇಷ್ಟೊಂದು ಇಷ್ಟಪಡ್ತಾಳೆ ಅಂತ ಹೇಳ್ಬಿಟ್ಟು ಅವ್ರ ಅಮ್ಮನ ಹತ್ರ ಏನೇನಾಯ್ತು ಎಲ್ಲ ನನಗೆ ಸಿಗ್ತದೆ. ಆಮೇಕಿಂದ ಅಪ್ಪನ್ನ ಮನೆ ಕರೆಸ್ಕೋಬೇಕು ಅನ್ನಂಗೆ ನಾಟಕ ಹುಡು ಅಂತ ಹೇಳ್ಕೊಡ್ತೀನಿ. ಸರಿ, ಅಪ್ಪನ ಮನೆ ಕರೆಸ್ಕೋಬೇಕು ಅಂತ ಹೇಳ್ಬಿಟ್ಟು ಹೆಂಗನ್ವೆ ಹೇಳಿ ಆಮೇಲೆ ನೋಡು, ನಾನು ನೀನು ಹೋಗ್ಬಿಟ್ಟು ಟಿಕಾಣಿ ಹುಡ್ಬೋದಲ್ಲಿ. ಓ ಮಗನೆ, ನಾನು ಅದಕ್ಕೆ ಅಲ್ವಾ ಅಲ್ಲಿ ದಾರಿನಾಗ ನಡ್ಕೊಂಡು ಹೋಯ್ತಾ ಇದ್ಲು, ಅದಕ್ಕೆ ನಾನು ಬಿಡ್ತಿದ್ದಂಗೆ ಹೇಳಿದ್ದು. ಈಗ ಬೊತ್ತಳಲ್ಲ ಮನೆಗೆ ಬಂದಿದ್ದ ತಕ್ಷಣ ಏನಿಯಾ ಮಗಳೇ ನಿನ್ನ ಜೊತೆನೇ ಇರಬೇಕು ಅಂತ ಆಸೆ ಕಣಮ್ಮ. ಆದರೆ ಏನು ಮಾಡೋಣ, ನಿಮ್ಮಮ್ಮ ಒಪ್ಪಕ್ಕಿಲ್ಲ ಕಣಮ್ಮ. ನಿಮ್ಮಮ್ಮ ಒಪ್ಪಿದ್ರೆ ನಾನು ಮನೆಗೆ ಬರ್ತೀನಿ ಕಣಮ್ಮ ಅಂತ ಹೇಳೋಣ. ಆವಾಗ ಏನು ಹೇಳ್ತಾಳೆ, ಅವ್ರ ಅಮ್ಮನ ತಗ ಹೋಗ್ಬಿಟ್ಟು ಬಿದ್ದುಳ್ಳಾಡಿ ಅಮ್ಮ ಬೇಕಣಮ್ಮ ನಂಗೆ ಅಪ್ಪ ಅಂತ ಹೇಳ್ಬಿಟ್ಟು ಅವಳು ಬಿದ್ದುಳ್ಳಾಡ್ತಾಳೆ. ಆವಾಗ ಏನು ಮಾಡೋಕ್ಕಾಗ್ದಿರೋ ಪರಿಸ್ಥಿತಿನಾಗ ಇನ್ನೇನು ಮಾಡ್ತದೆ, ಸರಿ ಬಿಡು ಅಂತ ತಾಗೆ ಒಪ್ಕೊಬಿಡ್ತಾಳೆ ಒಪ್ಸರ. ಅವಾಗ ನೋಡ್ಲಾ ನೆಮ್ಮದಿಗಿರ್ಬೋದು. ಸಾಯೋ ಟೈಮಾಗ ಕಷ್ಟಪಡೋಕ್ಕಿನ್ನೂ ನೆಮ್ಮದಿಗಿರೋದು ಎಷ್ಟೋ ವಾಸಿ ಕಂಡ್ಲ. ಅದಕ್ಕೆ ಯೋಚನೆ ಮಾಡಿ ಮಂತಕ್ಕೆ ಬಾ ಅಂತ ಹೇಳಿದ್ದೀನಿ. ಇವತ್ತು ಮಂತಕ್ಕೆ ಬತ್ತಾಳೆ. ಸರಿನಾ? ಮಂತಕ್ಕೆ ಬಂದಿದ ತಕ್ಷಣ ಏನಿಯಾ ನೀನೆಲ್ಲ ಮಾತಾಡಿ ನೈಸ್ ಮಾಡಿ ಆ ಮನೆ ಹೋಗ್ಬಿಟ್ಟು ಸೇರ್ಕೊಳ್ಳೋದು ಹೆಂಗೆ ಅಂತ ಯೋಚನೆ ಮಾಡು. ಅಷ್ಟೇ ಬೇಕಾಗಿರೋದು ನಮಗೆ. ಅಷ್ಟು ಬಿಟ್ಬಿಟ್ರೆ ಬೇರೆ ಇನ್ನೇನು ಬೇಕಾಗಿಲ್ಲ. ಹೆಂಗಿದ್ರು ಯಾವುದೋ ಒಂದು ಜೀವನ ನಡ್ಕೊಂಡು ಹೋಯ್ತದೆ. ಹ್ಞೂ ಕಣಮ್ಮ, ಒಳ್ಳೆ ಐಡಿಯಾ ಕೊಟ್ಟೆ. ಅಯ್ಯೋ ಅಮ್ಮ ಯಾಕೆ ಬಂದ್ಲು? ಅಯ್ಯೋ ಬಾಕ ಬಾ ಕುಂತ್ಕ, ಬಾಕ ಕಾಪಿ ಇಕ್ತೀನಿ ಕುಂತ್ಕ ಬಾ. ಈ ಮೂರು ಬಿಟ್ಟಳೆ, ಮೂರು ಬಿಟ್ಟೋದು ಕಿತ್ತೋದಳೆ. ನಿನ್ಗಂತೂ ಮಾನ ಮರುವಾದಿ ಅನ್ನೋದು ಏನು ಇಲ್ವೇನೆ? ನಿನ್ಗೂ ನೀನು ಬಾಳ್ಗಿಷ್ಟು ಬೆಂಕಿ ಹಾಕ ಗಂಡಸು ಅಂತ ಹೇಳ್ಬಿಟ್ಟು ಎತ್ತಿದ್ಯಾ ನಿನ್ನ ಮಗುನ ಮೈ ಬೋಗಿಸ್ಬಿಟ್ಟು ದುಡಿಸ್ಕೊಂಡು ತಿನ್ನಕ್ಕೆ ಯೋಗ್ಯತೆ ಇಲ್ದಿದ್ದಂಗೆ ಕಂಡರ ಮನೆದು ಹಾಳು ಮಾಡ್ಬಿಟ್ಟು ಕಂಡರ ಮನೆಗೆ ನಿಂಬೆಣ್ಣು ನಿಂಬಿಟ್ಟು ಜೀವನ ಮಾಡಬೇಕು ಅಂತ ಮಾಡಿದ್ಯೇನಲೇ? ನನ್ನ ಬಾಯಿಗೆ ಬತ್ತೋ ನೋಡಿ ಅಲ್ಕ ಮಾತುಗಳು ಎಲ್ಲನೂ ನಿನ್ನ ಬಾಯಿಗೆ ಮಣ್ಣಾಕ. ಇಷ್ಟು ವಯಸ್ಸಾಗೈತೆ ನೀನು ಬುದ್ಧಿ ಬಂದಿಲ್ವೇನೆ ನಿನಗೆ? ನಿನಗೇನು ಕೂಳಿಲ್ಲ ಅಂತಂದರೆ ಬಾ ಕೂಳಾಕ್ತೀನಿ ದಿನಾನುವೆ. ಅದು ಬಿಟ್ಬಿಟ್ಟು ನನ್ನ ಮೊಮ್ಮಕ್ಕಳು ಮಧ್ಯೆ ಉಳಿ ಹಿಂಡಕ್ಕೆ ಬರಬೇಡ. ನನ್ನ ಮೊಮ್ಮಗಳು ಏನು ಅಂತ ಹೇಳ್ಬಿಟ್ಟು ನನ್ನ ಮೊಮ್ಮಕ್ಕಳು ಇಬ್ಬರು ಏನು ಅಂತ ನಂಗೆ ಸಂದಾಗ ಗೊತ್ತು. ಈಗಲೇ ಹೇಳಿದ್ದೀನಿ, ನನಗೆ ಬಾಯಿಗೆ ದೇವರಣೆ ಬರ್ತದೆ. ಏನ್ಲೇ ಏನು ಹೇಳ್ಕೊಟ್ಟಿದ್ಯಾ? ನಿನ್ನ ಮಗ ಸೌಮ್ಯನ ಅಪ್ಪನ ಏನೇ ಬೊಗಳೆ ಬಾಯಿನ ಬೊಗಳೆ ದಾಸಿ ಬೊಗಳು ಕರೆದ್ಬಿಟ್ಟು ಏನೋ ಗೊತ್ತಾಗ್ದಿರಾ ಮಕ್ಳುಗಳಿಗೆಲ್ಲನೂ ಹೇಳ್ಕೊಡ್ತೀಯಲ್ಲ ಕಂತ್ರಿ. ನಿನ್ನ ಬೇಳೆ ಬೇಯಿಸ್ಕೊಳಕ್ಕೆ ಕಂಡರ ಮನೆ ಎಲ್ಲನೂ ಯಾಕೆ ಹಾಳು ಮಾಡ್ತೀಯಾ? ನಿಂಗೆ ಅದು ಏನು ಬೇಕು ಅಂತ ಹಿಂಗೆ ಆಡ್ತಿದ್ದೀರಾ ಅಮ್ಮ ಮಗ ಇಬ್ರು ಅಂತ ಬೊಗಳಿ ಸಾಯಿರಿ. ಅದೇನು ಬೇಕು ಅಂತ ಹೇಳ್ಬಿಟ್ಟು ನೀವು ಹಿಂಗೆ ಉತ್ತರಾಡೋದಕ್ಕೇನಿಯಾ ಪ್ರಿಯಾ ತುಬುಕ್ಕು ನುಗ್ದ್ಬಿಟ್ಟು ಬಿಟ್ಟು ಹೋಗಿರೋದು ನಿಮ್ಮನ್ನ ಹಾಳು ಬಿದ್ದು ಸಾಯಿರಿ ಅಂತ ಹೇಳ್ಬಿಟ್ಟು ಹಾಳಾದವಳೆ. ಏನಕ್ಕೆ ಹೇಳ್ಕೊಟ್ಟೆ ನನ್ನ ಮೊಮ್ಮಗಳಿಗೆ? ಅದು ಬೇರೆ ಏನು ಹಂಗೇನೇನಿಯಾ? ನನ್ನ ಮೊಮ್ಮಗಳು ಮೇಘ ದುಡ್ಗೋಸ್ಕರ ಬಂದವಳ? ಹೇಳು, ದುಡ್ಗೋಸ್ಕರ ಬಂದವಳೇನೆ? ನೀನು ಬಂದು ನೋಡಿದ್ದೀನಿ ನನ್ನ ಮೊಮ್ಮಗಳನ್ನ ದುಡ್ಗೋಸ್ಕರ ಬಂದವಳೆ ಅಂತ ಹೇಳ್ಬಿಟ್ಟು ಆಸ್ತಿ ಹೊಡಿಯಕ್ಕೆ ಬಂದವಳೇನೆ ನನ್ನ ಮೊಮ್ಮಗಳು. ನೀನು ಯಾವಳೆ ಬಿತ್ರಿ ಹೇಳೋಕ್ಕೆ? ನಿನ್ನ ಆಸ್ತಿಯನ್ನು ಹೊಡಿತಿಲ್ವಲ್ಲ, ಹೊಡಿತಿರೋದು ನನ್ನ ಆಸ್ತಿ ಅಲ್ವಾ? ಹೋದ್ರೆ ಹೋಗ್ಲಿ ಬುಡೆ, ನಿನಗೇನೇ ಕಷ್ಟ? ಅಮ್ಮಿಕೊಂಡು ಕುಂತ್ಕೊಳ್ಳೋಕ್ಕಾಗಿಲ್ವಾ ನಿಂಗೆ? ನಿನಗೂ ನಿನ್ನ ಮಗಂಗೆ ಗೊತ್ತು, ಮೆಟ್ಟನಾಗ ಹೊಡೆದ್ರು ಬುದ್ಧಿ ಬರೋಕ್ಕಿಲ್ಲ ಇಬ್ರಿಗೂ. ಒಂದಿನ ಹೆಂಗಾಯ್ತ ನಿಮ್ಮಿಬ್ರು ಬಾಳು ಅಂದರೆ ಬೀದಿ ನಾಯಿಗಳಾಯ್ತೀರ. ನೋಡ್ತಾ ಇರು, ಇರಕ್ಕಿದೊಂದು ಮನೆ ಐತಿ ಅಂತ ಹೇಳ್ಬಿಟ್ಟು ನೆಮ್ಮದಿಯಾಗಿದ್ದೀರಾ. ಈ ಮನೆನೂ ಹೋಗಿ ಬೀದಿ ಬಿಕಾರಿಗಳಾಗ್ತಿರಲ್ಲ, ಅವಾಗ ಗೊತ್ತಾಯ್ತದೆ ನಿಮ್ಗೆ ಏನು ಅಂತ ಹೇಳ್ಬಿಟ್ಟು. ನಿಮ್ಗೆ ಯಾವಳನ್ನ ಸರಿಯಾಗಿ ಪಾಠ ಕಳಿಸ್ತಾರೆ ನೋಡ್ತಾ ಇರು. ಬಾಯಿಗಿಷ್ಟು ಮಣ್ಣಾಕ. ನಾನು ನಿಮ್ಮ ಸುದ್ದಿಗೆ ಗೊತ್ತಾನೇ ಇಲ್ಲ. ನಮ್ಮ ಪಾಡು ನಾನು ಬಾಯಿ ಮುಚ್ಕೊಂಡಿದ್ದೀನಿ, ಯಾರ ಸುದ್ದಿಗೂ ಬರಬಾರ್ದು, ಯಾರ ಸುದ್ದಿಗೂ ಹೋಗ್ಬಾರ್ದು ಅಂತ ಹೇಳ್ಬಿಟ್ಟು ನೀವೇ ಕಾಲ್ ಕೆರ್ಕೊಂಡು ಬರ್ತೀರೇ. ಅಯ್ಯೋ ನಾನೇನು ಹೇಳ್ಕೊಡ್ಲಿಲ್ಲಮ್ಮ, ನೀವು ತೆಪ್ಪು ತಿಳ್ಕೊಂಡಿದ್ಯಾ ಅನ್ನಿಸ್ತದೆ. ನಮ್ಮಮ್ಮ ಬಾಳ ಒಳ್ಳೇದು, ನೀವು ತೆಪ್ಪು ತಿಳ್ಕೊಂಡಿದ್ದೀರಾ ಅಂತ ಅನ್ನಿಸ್ತದೆ. ಕ್ಯಾರ ಕಿತ್ತೋಯ್ತಾವ ಕಂಡ ನೀನ ಬಾಯಿ ಬಿಟ್ಟೆ ಅಂದ್ರೆ. ಗಂಡ್ಸು ಅಲ್ಲ ಹೆಂಗ್ಸು ಅಲ್ಲ ಮುಚ್ಕೊಂಡು ಕುಂತ್ಕೊಳ್ಳ. ನೀನು ಉಗ್ಯಾಕು ನನಗೆ ಬಾಯಿ ಬರಕ್ಕಿಲ್ವಲ್ಲ. ಹೆಂಗ್ಸು ಜೊತೆ ಜಗಳಾಡ್ದಂಗೆ ಆಯ್ತದ ನನಗಂತೂ. ಲೋಪರನ್ ತಕಬದ್ದು. ಏಯ್ ಮೈ ಕೈಯಾಗ ಸೊಕ್ತಿಲ್ವೇಲ್ಲ? ಕೂಲಿ ಮಾಡ್ಕೊಂತೀನಿ ಹೋಗ್ಲಾ? ಅಯ್ಯೋ ನಾನೇನು ಮಾಡಿದೆ? ಈಗ ನಾನೇನು ಮಾಡಿದೆ ಅಂತ ನನ್ನ ವಿರುದ್ಧ ಬರ್ತಿದ್ರಲ್ಲ. ನಾನೇನೋ ತಪ್ಪೇ ಮಾಡಿಲ್ಲ. ನೀವು ಹಿಂಗೆ ಮಾತಾಡಂಗಿರೋ ನಂಗೆ ದೇವರನ್ನ ಶಾನೆ ಬೇಜಾರಾಯ್ತದ ನೋಡಿ. ಮುಚ್ಕೊಂಡು ಕುಂತ್ಕೊಳ್ಳ ಲೋಪರ್. ನಿನಗೆ ಬೀಳ್ತಾವ್ ನೋಡು ದೊರಮ್ದೇಟ್. ನಿನಗೆ ಬೀದಿನ ಕರ್ಕೊಂಡು ಪಂಚಾಯತಿ ಸೇರಿಸ್ಬಿಡ್ತೀನಿ. ನಿನ್ನ ನಿಮ್ಮ ಅಮ್ಮನ ಇಬ್ರು ಪಂಚಾಯತಿಗೆ ಎಳೈತಿ ನೋಡ್ತಾ ಇರು. ಇಬ್ರು ಪಂಚಾಯತಿಗೆ ಎಳೆದ್ಬಿಟ್ಟು ನನ್ನ ಮೊಮ್ಮಗಳಿಗೆ ಏನೇನು ಹೇಳ್ಕೊಟ್ಟಿದ್ದೀರಾ ನೀವು ಇಬ್ರು ಅಂತ ಹೇಳ್ಬಿಟ್ಟು ಇಬ್ರಿಗೂ ಪರ್ಕೇಟ್ ಹಾಕಿಸ್ತೀನಿ 100 ಜನಗಳ ಮುಂದೆ ಬಿಡ್ತೀನಿ ಅಂತ ಅನ್ಕಂಡ. ಮೊನ್ನೆಲ್ಲ ನನ್ನ ಮಗಳು ಪರ್ಕೆಟ್ ಬೀದಿನ ಕೊಡ್ದವಳೆ. ಆದ್ರೂ ನಿಮಗೆ ಬುದ್ಧಿ ಬರಲಿಲ್ವಲ್ರಲ್ಲೋ? ಯಾರನ ಒಬ್ರು ಒಂದು ಕಿತ್ತ ಉಗುತ್ರೇನೇ ಬುದ್ಧಿ ಕಲ್ತ್ಕೊಂತಾರೆ. ನಿಮ್ಮ ಮೆಟ್ನ ಹೊಡೆದ್ರೂ ಬುದ್ಧಿ ಗೊತ್ತಿಲ್ವಲ್ಲ ನಿಮಗೆ? ನಾನು ಕ್ಯಾರ ತಗೊಂಡು ನಾನೇ ಹೊಡ್ಕೋಬೇಕು. ಅಯ್ಯೋ ಊರಿಂದ ಯಾವಾಗ ತಲುಪ್ತೀರಾ? ಎಂತೆಂಥರೋ ಹೋದ್ರು ನೀವು ಯಾವಾಗ ಹೋಗ್ಲಿಲ್ವಲ್ಲ, ಇಲ್ಲೇ ಬಿದ್ದಿದ್ದೀರಲ್ಲ ನೀವು. ಈ ಮುದುಕಿ ಯಾವಾಗ ಹೋಯ್ತಾಳ ನನಗಂತೂ ಗೊತ್ತಿಲ್ಲ. ಭೂಮಿಗೆ ಬಾದೋಳು ಲೋಪರ್ ಅಂತ ತಗೊಬಂದು ನನಗೆ ಗೊತ್ತಾಯಿರೋ ಸಿಟ್ಟಿಗೆ ತಲೆ ಬುಲ್ಡೆ ಹೊಡೆದಾಕ್ಬಿಡ್ತೀನಿ ನಿಮ್ಮ ಇಬ್ಬರನ್ನೂ. ಇನ್ನೊಂದು ಕಿತ್ತ ನಮ್ಮ ಮನೆ ಫ್ಯಾಮಿಲಿ ಜೊತೆ ಏನಾರ ಮಾತಾಡಿದ್ದು ಇಲ್ಲ ನಮ್ಮ ಮನೆ ಮುಂದೆ ಕಣ್ಣು ಕಾಣಿಸ್ಕೊಂಡಿದ್ದು ನಾನು ಏನಾರು ನೋಡ್ಬೇಕಂತೆ. ದೇವ್ರನ್ನೇ ಹುಟ್ಲಿಲ್ಲ ಅನ್ನಿಸ್ಬಿಡ್ತೀನಿ ನನ್ನ ಮಕ್ಕಳ ನಿಮ್ಮನ್ನಂತೂ. ಸುಮ್ಮನೆ ಮುದುಕಿ ಅಂತ ಅನ್ಕೋಬೇಡ. ನನಗೆ ಬಾ ಮಾಡ್ತೀನಿ. ಏನೇ ಸತಿ ಸಾವಿತ್ರಿ ನಿನಗೆ ಹೇಳ್ತಿರೋದು, ಮಗನ ನೆಟ್ಟಗೆ ಬೆಳ್ಸಕ್ಕೆ ಯೋಗ್ಯತೆ ಇಲ್ಲ. ಬೋರಿ ಹೆಣ್ಮಕ್ಳು ತಂದಾಕಿಲ್ಲ ದುಡ್ಡಾಗಿ ತಿನ್ಕೊಂಡು ಮಜಾ ಉಡಾಯಿಸ್ಕೊಂಡಿರೋ ನನ್ನ ನಾಯಿ ನೀನು.
ನಿನ್ನಂತ ಬಾಳ್ ನನ್ನ ಮಗಳು ಬಾಳ್ತಿಲ್ಲ. ನನ್ನ ಮಗಳನ್ನ ಹೆಂಗೋ ಸುರು ಮಾಡಿ ನಾನು ಹೆಂಗೋ ಅತ್ತಾಗೆ ದುಡ್ಕೊಂಡು ತಿನ್ನಂಗೆ ಮಾಡಿದ್ದೀನಿ. ನಿನಗೆ ಯೋಗ್ಯತೆ ಇರೋ ನಿನ್ನ ಮಗನ ದುಡ್ಕೊಂಡು ತಿನ್ನಂಗೆ ಮಾಡು, ಆವಾಗ ಬುದ್ಧಿ ಬರ್ತದೆ ನಿನಗೆ. ಜೀವನಕ್ಕೆ ಇಷ್ಟದ ಏನು ಬಾಳು ಅಂತ ಬಾಳ್ತಾ ಇದ್ದೀರಾ. ಬರಬಾರ್ದವ್ರಿಗೆಲ್ಲ ಸಾವು ಬತ್ತೈತೆ. ಯಾರನ್ನ ಸಾಯೋದ್ರ ಬದಲು ನೀವನ್ನ ಸಾಯ್ಬಾರ್ದೆ. ಅಯ್ಯೋ ನಾನು ಏನು ಹೇಳ್ಕೊಟ್ಟಿಲ್ಲ ಕಣವ ನಿಮ್ಮ ಮೊಮ್ಮಗಳಿಗೆ. ನಾನೇನು ಹೇಳ್ಕೊಡನಿ? ಏನು ಎಳೆ ಮಗನೇ ಹೇಳ್ಕೊಡಕ್ಕೆ? ಇದು ಒಳ್ಳೆ ಸಂದಕ್ಕೆ ಹೇಳ್ತೀಯಲ್ಲ ನೀನು. ಹೇಳ್ಕೊಟ್ಟೆ ಅಂತ ಹೇಳ್ಬಿಟ್ಟು ನಾನು ಅಂಥದ್ದೇನು ಹೇಳ್ಕೊಟ್ಟಿದ್ದೀನಿ ಅಂತ ಹೇಳ್ತಿದ್ಯಾ? ಓ ನಮ್ಮನ್ನು ಕಂಡ್ರೆ ಯಾರಿಗೂ ಹಾಕಿಲ್ಲ ಊರಾಗೆ. ಎಲ್ಲರೂ ನಮ್ಮನ್ನು ದ್ವೇಷ ಮಾಡೋರೇನೇನಿಯ, ತುಪ್ಪು ಉಗ್ಗ್ಯಾರೇನೇನಿಯ ಎಲ್ಲರೂ. ಸಾಕು ಹೇಳಿ ಹೋಗ್ತಿತ್ತು ಎಲ್ಲನೂ. ಹೋಗಿ ಸಾಕು. ನಾನು ನಿನ್ನ ಮೊಮ್ಮಗಳು ತಗೇನು ಮಾತಾಡೋಕ್ಕಿಲ್ಲ, ನಿನ್ನ ಮೊಮ್ಮಗಳು ಸವಸಕ್ಕೇನು ಬರೋಕ್ಕಿಲ್ಲ. ಎಲ್ಲನೂ ಆಳ್ಬಿದ್ದು ಸುಮ್ಮನೆ ಎಲ್ಲನೂ ಹೋಯ್ತೀವಿ ಬಿಡು, ನೀವು ನೆಮ್ಮದಿಗಿರಿವ್ರಂತೆ. ಮೊದಲ ಕೆಲಸ ಮಾಡಿಬಿಟ್ಟು ಆಳಬಿದ್ದು ನೆಗೆದು ಬಿದ್ದು ನೆಳ್ಳಿಕಾಯಾಗಿ ಹೋಗ್ಬಿಡು. ನನಗಂತೂ ನಿನ್ನಿಂದ ಏನೂ ಆಗಬೇಕಾಗಿಲ್ಲ. ಸದ್ಯ ನೆಗೆದು ಬಿದ್ದು ನೆಳ್ಳಿಕಾಯನ್ನು ಆಗ್ಬಿಟ್ರೆ ನೆಮ್ಮದಿಗೆ ನಾವು ನೆಮ್ಮದಿಗೆ ಊರಾಗ ಜೀವನ ಮಾಡ್ಕೊಂಡು ಇರ್ತೀವಿ. ಹಬ್ಬ ದೇವ್ರೆ, ಯಾಕಪ್ಪ ಇವ್ರನ್ನ ಕರ್ಕೊಂತಿಲ್ಲ? ಯಾಕಪ್ಪ ಈ ಕಾಟ ಕೊಡ್ತಾ ಇದೀಯಾ ನೀನಂತೂ? ಹಬ್ಬ ಅದು ಏನಾಗಿ ಸಾಯ್ತೀಯೋ ನೀನು? ಕೊನೆ ಮೂಮೆಂಟಾಗಿ ಏನಾಗಿ ಸಾಯ್ತೀಯೋ ನಾ ಕಾಣೆ ಬಿಡು. ನಿಮ್ಮಂಥರೆಲ್ಲ ನಾಯಿ ಬಾಳೆನೇ ನಿಮ್ದೆಲ್ಲ ಆಗದ್ ಬಂದು ನಾಯಿಗನ ನೀ ಎತ್ತೈತಿ ನಿಮ್ಗೆ ಅದೂ ಇಲ್ಲ. ಥೂ, 4 ಗೋಡೆ ಮಧ್ಯೆ ಉಗಿದು ಹೋಗ್ತಾ ಇದ್ದೀನಿ ಇವಾಗ. ಇನ್ನೊಂದು ಕಿತ್ತ ಏನಾರ ನನ್ನ ಕಿವಿಗೆ ಬಿತ್ತು ಬೀದಿನ ಪಂಚಾಯತಿ ಕಲಾಕಿಸ್ತೀನಿ. ಈಗ ಹೋಗಿ ಪಂಚಾಯತಿನೇ ಕಲಾಕಿಸ್ತೀನಿ ಆಗಿದ್ದಾಗಲಿ. ನಾನು ಮಾನ ಮರುವಾದಿ ಹೋಯ್ತದೆ ಅಂತ ಸುಮ್ಮನಿದ್ದೆ. ಹೋಗ್ಲಿ ಬಿಡು, ಮರುವಾದಿನ ಹೋಗ್ಲಿ, ಏನಾರ ಹೋಗ್ಲಿ ಬಿಡು. ಅಮ್ಮ ಇದೇನಮ್ಮ ಈ ಅಮ್ಮ ಹಿಂಗೂ ತೊಯ್ತಾವಳೆ. ನೀನು ನೋಡಿದ್ರೆ ಇಲ್ಲ ಹೇಳು, ಅವಳಿಗೆಲ್ಲ ಹೇಳ್ಬಿಟ್ಟು ಬಂದಿದ್ದೀನಿ ಬತ್ತಳೆ ಅಂತಂದೆ. ನೋಡಿದ್ರೆ ಎಲ್ಲ ಮುದುಕಿಗೆ ಹೇಳ್ಬಿಟ್ಟು ಮುದುಕಿ ಬಂದ್ಬಿಟ್ಟವಳೆ. ನಮ್ಗೆ ಯಾಕೋ ಟೇಮೇ ಸರಿ ಇಲ್ಲ ಕಣಮ್ಮ, ಅದಕ್ಕೆ ಮುಚ್ಕೊಂಡಿರ್ಬೇಕಿತ್ತು. ನೀನು ನೋಡಿದ್ರೆ ಏನು ದೊಡ್ಡದಾಗ ಗೊತ್ತಿರೋಳಂಗೆ ಹೇಳ್ದೆ. ಈಗ ನೋಡಿದ್ರೆ ಈ ಅಮ್ಮ ಬಂದು ಆಚಾರ ಬಿಟ್ಟು ಸೋಯ್ತಾವಳೆ. ಥೂ, ನೀನು ಹೋಗಿ ಎಲ್ಲ ಎಡ್ವರ್ಡ್ ಕೆಲಸ ನೀನು ಮಾಡೋದು. ಅವಳನ್ನ ನನ್ನ ಮಗಳು ಅಂತ ಹೇಳ್ಬಿಟ್ಟು ಯಾಕೆ ಇದು ಮಾಡ್ಕೊಂಡು ಬರೋಕೋದೆ? ಹಾಂ, ಅಯ್ಯೋ ಈಗ ಏನು ಮಾಡೋದು? ಪಂಚಾಯತಿ ಕಲಾಕುದ್ರೆ ಪಂಚಾಯತಿನಾಗ ಎಲ್ಲರೂ ಮುಂದೆ ಮಾನ ಮರ್ಯಾದೆ ಕಳೆದು ಊರು ಬಿಟ್ಟು ಹೋಗ್ಬೇಕು ಅಂತ ಹೇಳಿದ್ರೆ ಏನು ಮಾಡ್ತೀಯಾ? ಹಾಂ, ಏನು ಮಾಡ್ತೀಯ ಹೇಳು? ಊರು ಬಿಟ್ಟು ಹೋಗೋಂಥ ಪರಿಸ್ಥಿತಿ ಬಂದ್ಬಿಟ್ರೆ ಅಷ್ಟೇ ಕಣಮ್ಮು. ಮನೆ ಇರೋದು ಇದೊಂದು ಮನೆ, 4 ಕಾಸು ಕೈಯಾಗ ಗೊತ್ತಿಲ್ಲ. ಮನೆ ಒಂದು ಕಟ್ಕೊಂಡು ಏನು ಮಾಡ್ತೀಯಾ? ಮನೆನೂ ನಾಶ ಆಗ್ಬಿಡ್ತದೆ. ಆಮೇಕಿದ ಎಲ್ಲ ಬಿಟ್ಬಿಟ್ಟು ಪಕ್ಕದೂರ್ಗೆ ಹೋಗಿ ಬದುಕಬೇಕಾಯ್ತದೆ. ಈ ಬಾಳು ನಮ್ಗೆ ಯಾಕೆ ಬೇಕು? ನೀನು ಸ್ವಲ್ಪ ಬಾಯಿ ಮುಚ್ಕೊಂಡು ಸುಮ್ಮನಿರ್ಬೇಕಿತ್ತು. ಏನು ಹೇಳ್ದಿದ್ದಂಗೆ ಮನೆಲ್ಲ ಬಂದ್ಬಿಟ್ಟು ಪರಕೆ ಕೊಡ್ದೋಗೋಳಿ ಅವಳು ಒಪ್ಸರ. ಏನೋ ಒಳ್ಳೇದಾಯ್ತದೆ ಅಂತ ಮಾಡ್ದೆ ಕಣ್ಲ. ಏನು ಮಾಡನಿ? ಅಜ್ಜಿ, ಯವ್ವ ತಾಯಿ, ನೀನು ಯಾಕವ್ವ ಬಂದ ಇಲ್ಲಿಗೆ? ಇದೇನಜ್ಜಿ ಹಿಂಗೆ ಹೇಳ್ತಾ ಇದೆಯಾ? ನೀನೇ ಹೇಳ್ದೆ ಅಲ್ವೇನಜ್ಜಿ, ನಾನು ನಿನ್ನ ಮೊಮ್ಮಗಳು ಅಂತ ಹೇಳ್ಬಿಟ್ಟು ನೀನೇ ಹೇಳ್ದೆ. ಯಾವಾಗ ಬೇಕಾದರೂ ಮನೆಗೆ ಬಂತ ಮನೆ ಅಡ್ರೆಸ್ ಎಲ್ಲ ಕೊಟ್ಟೆ. ಈಗ ನೋಡಿದ್ರೆ ಹಿಂಗೆ ಹೇಳ್ತಾ ಇದೆಯಲ್ಲಜ್ಜಿ. ಯಾಕಜ್ಜಿ, ನನ್ನ ಕಂಡ್ರೆ ಇಷ್ಟ ಇಲ್ವೇನಜ್ಜಿ ನಿಂಗೆ? ಅಪ್ಪ ಚೆನ್ನಾಗಿದ್ಯಪ್ಪ, ನೀನು ನೋಡಬೇಕು ಅಂತ ನಾನು ಎಷ್ಟು ದಿನದಿಂದ ನಾನು ಕಾಯ್ತಾ ಇದ್ದೆ ಗೊತ್ತೇ ಅಪ್ಪ. ಕೊನೆಗೂ ನೀನು ನನಗೆ ಸಿಕ್ಬಿಟ್ಟಲ್ಲ, ಅಷ್ಟೇ ಸಾಕು ಅಪ್ಪ. ಅಯ್ಯೋ ಮಗಳೇ, ಅದು ಈಗ ತಾನೇ ಬಂದು ನಿಮ್ಮ ಅಜ್ಜಿ ಕ್ಯಾಕುಸ್ ಮಕ್ಕೋಗ್ದು ಮೆಟ್ನಾಗ ಹೊಡಿತೀನಿ ಅಂತ ಹೇಳ್ಬಿಟ್ಟು ಹೋಯ್ತು. ಈಗ ನೋಡಿದ್ರೆ ನೀನು ಬಂದಿದ್ಯಾ, ನನಗೇನು ಅರ್ಥ ಆಯ್ತಿಲ್ಲ. ನೀನೇ ತಾನೇ ಹೋಗ್ಬಿಟ್ಟು ನಿಮ್ಮ ಅಜ್ಜಿಗೆ ಎಲ್ಲನೂ ಹೇಳಿರೋದು. ಹಾಂ, ಅದಕ್ಕೆ ನಿಮ್ಮ ಅಜ್ಜಿ ಬಂದ್ಬಿಟ್ಟು ನಾನು ಎಲ್ಲ ಹೆಂಗ ನನಗೆ ಬೈದೋಯ್ತು. ಇವಾಗ ನೋಡ್ರೆ ನೀನು ಅಪ್ಪ ಅಜ್ಜಿ ಅಂತ ಹೇಳ್ಬಿಟ್ಟು ಬಂದಿದ್ಯಾ. ಏನು ನಡೀತೈತೆ ಅಂತಲೇ ನೀನು ಗೊತ್ತಾಯ್ತಿಲ್ಲ ನನಗಂತೂ. ಏನವ ಸೌಮ್ಯ, ಹಾಂ, ನಿಮ್ಮ ಅಜ್ಜಿಗೆ ಯಾಕವ ಹೇಳೋಕೋದೆ? ಹೆಂಗೆ ಸಿಕ್ರಂಗೆ ಬೈದ್ಬಿಟ್ಟು ಹೋದ್ಲು. ಮೊದಲೇ ನೀನು ನಮಗೂ ನಿಮಗೂ ಆಗಕ್ಕಿಲ್ಲ. ಯಾಕೆ ಹೇಳ್ದೆ? ಏನು ನಮ್ಮ ಅಜ್ಜಿ ಬಂದ್ಬಿಟ್ಟು ಬೈದ್ಬಿಟ್ಟು ಹೋಯ್ತಾ? ನಮ್ಮ ಅಜ್ಜಿ ಯಾಕೆ ಇಂಥ ಕೆಲಸ ಮಾಡ್ತು? ನಮ್ಮ ಅಜ್ಜಿಗೆ ನಾನು ಏನು ಹೇಳೇ ಇಲ್ಲ. ನಮ್ಮ ಅಕ್ಕನ ಹತ್ರ ಮಾತಾಡ್ತಾ ಇದ್ದೆ, ನನ್ನ ತಂಗಿ ಹತ್ರ ಮಾತಾಡ್ತಾ ಇದ್ದೆ ನಾನೇ ನಿನಗೆ. ಮೇಗುನ ಹತ್ರ ನೀನು ದುಡ್ಡೊಡಿಯಕ್ಕೆ ಬಂದಿದ್ಯಾ ಅಂತೋಳು ಇಂತೋಳು ಅಂತ. ಆಮೇಗಿಂದ ಏನು ಎತ್ತ ಅಂತೆಲ್ಲ ವಿಚಾರಿಸಿದಾಗ ಅವಳಿಗೆ ಮಾತ್ರ ಹೇಳ್ದೆ. ಅದಕ್ಕೆ ಅಜ್ಜಿ ಎಲ್ಲ ಕೊದ್ದು ಕೇಳಿಸ್ಕೊಂಡ್ಬಿಟ್ಟು ಬಂದ್ಬಿಟ್ಟೋಳೆ ಅನ್ನಿಸ್ತದೆ. ನೀವೇನು ಬೇಜಾರು ಮಾಡ್ಕೊಳಕ್ಕೆ ಹೋಗ್ಬೇಡಿ. ಅವ್ರು ನಿಮ್ಮ ಪರ ಇಲ್ಲ ಅಂದ್ರೇನು ನಾನು ನಿಮ್ಮ ಪರ ಇದ್ದೀನಲ್ಲ, ಅಷ್ಟೇ ಸಾಕಲ್ವಾ? ಮೊಮ್ಮಗಳೇ, ಅಂದರೆ ನಿನಗೆ ನನ್ನ ಮೇಲೆ ಏನು ಕೋಪ ಇಲ್ವಾ? ನಾನು ಹಿಂಗೆಲ್ಲ ಸುಳ್ಳು ಹೇಳ್ಕೊಟ್ಟಿದ್ದೀನಿ ಹಂಗೆ ಹಿಂಗೆ ಅಂತ ಏನು ಅನ್ನಿಸ್ತಿಲ್ವಾ? ಅಯ್ಯೋ ಅಜ್ಜಿ, ಆ ಥರ ಯಾಕೆ ಅನ್ನಿಸ್ತದೆ? ಆ ಥರ ನೀನು ಸುಳ್ಳು ಹೇಳ್ಕೊಟ್ಟಿದ್ದೀಯ ಅನ್ನಂಗಿದ್ರೆ ನಾನು ಯಾಕೆ ಬರ್ತಾ ಇದ್ದೆ ಅಜ್ಜಿ? ನೀನೇ ಹೇಳು. ಹೋಗಜ್ಜಿ, ಮೊದಲನೇ ಸಲ ಮನೆಗೆ ಬಂದಿದ್ದೀನಿ, ಸುಮ್ಮನೆ ಕೂರಿಸ್ಕೊಂಡು ಮಾತಾಡ್ತಾ ಇದೆಯಾ? ಹೋಗ್ಬಿಟ್ಟು ಒಂದು ಲೋಟ ಕಾಫಿನೋ ಜ್ಯೂಸೋ ಏನು ತಗೊಂಬಂದು ಕೊಡಲ್ವಾ ನೀನು? ಹೇಳು. ನೀನಂತೂ ಬಿಡು, ಮನೆ ಕರೆದ್ಬಿಟ್ಟು ಏನೂ ಮಾತೇ ಆಡ್ತಾ ಇಲ್ಲಮ್ಮ ನೀನಂತೂ. ನನಗಂತೂ ಬೇಜಾರಾಯ್ತೈತೆ. ಅಯ್ಯೋ, ನನ್ನ ತಲೆಗಿಷ್ಟು ಏನು ಓಡ್ತಾನೆ ಇಲ್ಲ. ಇರವ ಬಂದೆ. ಇವ್ರನ್ನ ಬೀದಿಗೆ ತಗೊಬರೋದು ನಾನೇ. ಸರಿಯಾಗಿ ಬೀದಿಗೆ ತಗೊಬರ್ತೀನಿ. ಹೆಂಗೆ ಅಂದರೆ ಮತ್ತಂತೂ ಇವ್ರು ಎದ್ದೊಳಕಿಲ್ಲ. ಇರೋದಿಂದ ಒಂದು ಮನೆ ಅಲ್ವಾ, ಈ ಮನೆನೂ ಗುಡಿಸ್ಕುಂಡಾಂತರ ಮಾಡಿ ಗೋವಿಂದ ಮಾಡಿ ತಿರುಪ್ತಿ 3 ನಾಮ ಇಟ್ಬಿಟ್ಟು ನೀಟಾಗಿ ಮನೆ ಕಳಿಸ್ತೀನಿ. ಅಲ್ಲಿ ಗಂಟ ನನಗಂತೂ ಸಮಾಧಾನ ಇಲ್ಲ. ಅದಕ್ಕೆ ನಾಟಕದ ಅದೇನೋ ಅಂತಾರಲ್ಲ, ಮುಳ್ಳಿಂದನೇ ತೆಗಿಬೇಕು. ಇಂಥ ಕಂತ್ರಿ ಬುದ್ಧಿ ಮಾಡಿ ನಾಟಕ ಮಾಡೋರನ್ನ ನಾವು ಕಂತ್ರಿ ಬುದ್ಧಿ ಮಾಡಿ ನಾಟಕ ಮಾಡಿನೇ ಇವ್ರನ್ನ ಬಗ್ಗಿಸ್ತೀನಿ. ಸರಿಯಾಗಿ ಬಗ್ಗಿಸ್ತೀನಿ.